ಹೇ ಗೈಸ್, ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಹೆಲ್ಮೆಟ್ ಹಾಕಿದ್ದೀನಿ, ಸೌಂಡ್ ಹೆಂಗೆ ಬರ್ತಿದೆ ನೋಡಿ. ಸೊ ನಾನೀಗ ಸ್ವಲ್ಪ ವರ್ಕ್ ಮೇಲೆ ಈ ಕಡೆ ಗೋಕರ್ಣ ಸೈಡ್ ಬಂದಿದ್ದೆ. ಸೊ ಸಂಜೆ ಆಗೋಗಿದೆ ಆಲ್ರೆಡಿ, ಮಳೆ ಬೇರೆ ಹೆವಿ ಬರ್ತಿದೆ. ಈಗ ಸ್ವಲ್ಪ ಸ್ಟಾಪ್ ಆಗಿದೆ ಅಷ್ಟೇ. ಸೊ ಮತ್ತೆ ವ್ಲಾಗ್ ಮಾಡಲಿಕ್ಕೇನು ಟೈಮ್ ಸಿಗಲ್ಲ ಅಂತ ಈಗಲೇ ಮೋಟೋ ವ್ಲಾಗಿಂಗ್ ಮಾಡ್ತಾ ಹೋಗ್ತೀನಿ ಮನೆ ಹತ್ರ, ಲೈಕ್ ಗೋಕರ್ಣ ಟು ಅಂಕೋಲ. ಸ್ವಲ್ಪ ಮಾತಾಡೋಣ. ಸೊ ಓಕೆ, ನೋಡಿ ಯಾವ ಥರ ಇರುತ್ತೆ ಅಂತ. ಹೆಲ್ಮೆಟ್ ರಿಮೂವ್ ಮಾಡಿದ್ರೆ ತಲೆ ಫುಲ್ ಒದ್ದೆ ಆಗುತ್ತೆ. ಸೊ ದಟ್ಸ್ ವೈ ಹೆಲ್ಮೆಟ್ ವೇರ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ ಈಗ ಅಂಕೋಲಾಗೆ. ಸ್ವಲ್ಪ ಮಧ್ಯ ಮಾತಾಡೋಣ. ಸೊ ನೋಡೋಣ ಬನ್ನಿ ಗೈಸ್, ಹೆಂಗಿರುತ್ತೆ ಜರ್ನಿ ಅಂತ ನೋಡಿದ್ರಾಯ್ತು. ಸೊ ಲೆಟ್ಸ್ ಗೋ. 20 minutes later. ನಾನೇನು 1 ಸೆಕೆಂಡ್ ವೀಡಿಯೋ ಫುಲ್ ಸ್ಟಾಪ್ ಆಗಿದೆ ಅಂತ ಮಾಡಿದೆ. ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಯ್ತಾ? ಹೆಂಗೆ ವಿಡಿಯೋ ಯಾಕೆ ಸ್ಟಾಪ್ ಆಯಿತು? ಓ ಶೆಟ್, ವಾಟ್ ಹ್ಯಾಪನ್ ಟು ದಿಸ್? ಗೈಸ್, ನನ್ನ ಟೈಮೇ ಸರಿ ಇಲ್ಲ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಆಲ್ರೆಡಿ ಎಷ್ಟು ಹಾಫ್ ರೂಟ್ ಕವರ್ ಮಾಡಿಬಿಟ್ಟಿದ್ದೀನಿ, ಎಷ್ಟೆಲ್ಲ ಮಾತಾಡಿದ್ದೀನಿ. ವಿಡಿಯೋ ಒಂದು ರೆಕಾರ್ಡೇ ಆಗಿಲ್ಲ. ಸೊ ರೆಕಾರ್ಡ್ ಆಗಿದೆ ಎಲ್ಲ ಸಣ್ಣ ಸಣ್ಣ ಕ್ಲಿಪ್. ಅದೇನೋ ಬಟನ್ ಏನೋ ಟಚ್ ಆಗ್ತಿತ್ತೇನೋ ಮೇ ಬಿ ಸೈಡಲ್ಲಿ. ನಾನು ಅಬ್ಸರ್ವೇ ಮಾಡಿಲ್ಲ, ಮಾತಾಡ್ತಾ ಬರ್ತಿದ್ದೀನಿ ನನ್ನ ಪಾಡಿಗೆ. ಫುಲ್ ನನ್ನ ಟೈಮೇ ಸರಿ ಇಲ್ಲ ಗೈಸ್. ಈಗ ಇಲ್ಲಿಂದ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಅಷ್ಟೊತ್ತವರೆಗೂ ಮಾತಾಡ್ಕೊಂಬಂದೆ. ಓಕೆ ಬನ್ನಿ, ಏನು ಮಾಡಲಿಕ್ಕಾಗಲ್ಲ. ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿದ್ರಾಯ್ತು ಈಗ. ಬನ್ನಿ ಗೈಸ್, ಐ ಹೋಪ್ ಈಗಾದರೂ ವಿಡಿಯೋ ಸ್ಟಾಪ್ ಆಗಬೇಡಪ್ಪ. ಅದು ನನ್ನದೇ ತಪ್ಪಿದೆ ಆ್ಯಕ್ಚುಲಿ. ನಾನು ಅರ್ಜೆಂಟಲ್ಲಿ ಮಳೆ ಬರ್ತಿದೆ ಅಂತ ಮೌಂಟ್ ಲಾಕ್ ಮಾಡಿಬಿಟ್ಟೆ. ಆ್ಯಂಡ್ ಅದು ವಾಲ್ಯೂಮ್ ಬಟನ್ ಪ್ರೆಸ್ ಆಗಿಬಿಟ್ಟಿತ್ತೇನೋ. ವಿಡಿಯೋ ಸ್ಟಾಪ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಫುಲ್ ಡಿಸಪಾಯಿಂಟ್ಮೆಂಟ್ ಗೈಸ್. ಇರಲಿ ಬನ್ನಿ, ಈಗ ಹೋಗೋಣ. ಆ್ಯಕ್ಚುಲಿ ಈಗ ಶಿರೂರು ದಾಟಿ ಬಂದೆ. ಒಂದ್ಸಲ ಮೊಬೈಲ್ ನೋಡೋಣ ಅಂತ ನೋಡಿದ್ರೆ ವಿಡಿಯೋ ಏನೋ ಪೌಸ್ ಆಗಿಬಿಟ್ಟಿತ್ತು. ಮತ್ತೊಂದ್ಸಲ ನೋಡಿದ್ರೆ ವಿಡಿಯೋ ಸ್ಟಾರ್ಟ್ ಆಗಿದೆ. ಏನೋ ನಾನು ಸರಿ ನೋಡಿಲ್ಲ ಅಂತ ನೋಡಿದ್ರೆ ವಿಡಿಯೋ ಡ್ಯೂರೇಷನ್ 0.00 ಸೆಕೆಂಡ್ ಇದೆ ಗೈಸ್. ಏನು ಹೇಳಿ. ಈಗ ಶಿರೂರು ದಾಟಿ ಬಂದೆ, ಶಿರೂರು ಕೊಟ್ಸಾಣಿ ದಾಟ್ಕೊಂಡ್ ಬಂದೆ. ಇಲ್ಲಿ ಬನ್ನಿ, ಮೇಲ್ಗಡೆ ಮೋಡ ನೋಡಿ ಗೈಸ್, ಎಷ್ಟು ಬ್ಲ್ಯಾಕ್ನೆಸ್ ಆಗಿದೆ. ಫುಲ್ ಮಳೆ ಬರೋ ಸೀನ್ ಇದೆ. ನಾನು ಆ್ಯಕ್ಚುಲಿ ಅಲ್ಲಿ ಯಾವುದು ಗೋಕರ್ಣ ಸೈಡ್ ಹೋಗಿದ್ದೆ. ಓಕೆ, ಅಲ್ಲಿ ವರ್ಕ್ ಎಲ್ಲ ಮುಗಿಸ್ಕೊಂಡ್ ಬರ್ಲಿಕ್ಕೆ ಟೈಮ್ ಇಷ್ಟೊತ್ತಾಗೋಯ್ತು. ಆ್ಯಂಡ್ ಅಲ್ಲಿ ಒಂದು ತದಡಿ ಹತ್ರ ಒಂದು ಲೈಟ್ ಹೌಸ್ ಇದೆ. ಸೊ ಆ ಲೈಟ್ ಹೌಸನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅಲ್ಲಿ ಫುಲ್ ನೀರು ತುಂಬಿಟ್ಟಿದೆ, ಲೈಕ್ ಹೋಗ್ಲಿಕ್ಕೆ ದಾರಿನೂ ಇಲ್ಲ ಅಲ್ಲಿ. ಅಣ್ಣ, ಲೈಟ್ ಹೌಸ್ ಹೆಂಗೆ ಹೋಗೋದು? ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲ ಅಲ್ಲಿ? ಓಕೆ, ಆ ಥರ ಆಗಿದೆ. ಸೊ ಮತ್ತೆ ಎಲ್ಲಿ ಹೋಗೋದು ಅಂತ ಬಂದ್ಬಿಟ್ಟೆ ವಾಪಸ್. ಸೊ ಮತ್ತೆ ಟೈಮ್ ಆಗೋಗುತ್ತಲ್ಲ, ಹೆಂಗೋ ನೈಟ್ ಆಗ್ತಾ ಬಂತು, ಮಳೆ ಬೇರೆ ಬರ್ತಿದೆ. ಮತ್ತೆ ಇಲ್ಲಿ ಔಟ್ ಸೈಡ್ ಹೋಗೋದು ಅಂತ ಅಲ್ಲೇ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು. ಅಷ್ಟೊತ್ತವರೆಗೂ ವಿಡಿಯೋ ಮಾಡ್ಕೊಂಡ್ ಬಂದಿದ್ನಲ್ಲ, ಬೇಜಾರಾಗ್ತದೆ. ಇರ್ಲಿ, ಈ ತರ ಆಗ್ತಾ ಇರುತ್ತೆ. ಜಸ್ಟ್ ಮೂವ್ ಆನ್. ಸೊ ಈಗ ಬೆಳಸೆ ಹತ್ರ ಬಂದು ರೀಚ್ ಆದೆ. ಇಲ್ಲಿ ಮಾವಿನಕಾಯಿ ಎಲ್ಲ ಮಾರ್ಲಿ ಕುತ್ಕೊಂಡಿದ್ರು, ಹೋಗ್ಬೇಕಿದ್ರೆ. ಈಗ ಶೇಂಗಾ ಏನೋ ಇದೆ. ಇವ್ರು ಸ್ಕೂಲ್ ಮಕ್ಳು ಬರ್ತಿದಾರಲ್ಲ, ಆಕ್ಚುಲಿ ಇವ್ರು ಬರೋ ಸ್ಕೂಲು ಲೈಕ್ ಅಲ್ಲಿ ಗುಡ್ಡದ ಮೇಲ್ಗಡೆ ಇದೆ. ಅಲ್ಲಿ ಹೋಗ್ಬೇಕು, ವಿಡಿಯೋ ಮಾಡ್ಬೇಕು ಅಂತ ಇದ್ದೀನಿ. ಯಾಕಂದ್ರೆ ಅವ್ರ ಸ್ಕೂಲ್ ಡೇಸ್ ಯಾವ ತರ ಇರುತ್ತೆ, ಲೈಕ್ ಹೆಂಗೆ ಸ್ಕೂಲಿಗೆ ಹೋಗ್ತಾರೆ, ರೋಡ್ ಯಾವ ತರ ಇದೆ ಎಲ್ಲ ಮಾಡ್ಬೇಕು ಅಂತ ಇದ್ದೀನಿ. ಬಟ್ ಸುಮ್ನೆ ಏನಾಗುತ್ತಂದ್ರೆ ಅಲ್ಲಿ ನೋಡಿ ಟ್ರೈನ್ ಹೋಗ್ತಿದೆ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ರೆ ಏನಾಗುತ್ತಂದ್ರೆ ಲೈಕ್ ಅದು ಗೌರ್ಮೆಂಟ್ ಪ್ರಾಪರ್ಟಿ ಆಗುತ್ತಲ್ಲ, ಗೌರ್ಮೆಂಟ್ ಅಂಡರ್ ಆಗುತ್ತೆ.
ಸುಮ್ಮನೆ ಮತ್ತೆ ರಿಸ್ಕ್ ಬೇಡ ಅಂತ ಅಷ್ಟೇ. ಆ ದಿನ ಕೂಡ ಅಲ್ಲಿ ನೋಡಿದ್ರಲ್ಲ ಹಾಂಟೆಡ್ ಪ್ಲೇಸಿಗೆ, ಅದು IRB ಅವ್ರದ್ದು ಇತ್ತದು, ಅಲ್ಲೋಗಿ ವಿಡಿಯೋ ಮಾಡ್ಬೇಕು ಅಂತಿದ್ದೆ. ಅವರು ಬೇಡ ನಾವು ಮಾಡ್ಲಿಕ್ಕೆ ಕೊಟ್ರು. ನೋಡಿ ಇದು ವಿಠೋಬ ದೇವಸ್ಥಾನ, ಇದು ಬೆಳಸಿಯಲ್ಲಿ. ಅವರಲ್ಲಿ IRB ಅವ್ರು ನಾವು ವಿಡಿಯೋ ಮಾಡ್ಲಿಕ್ಕೆ ಕೊಟ್ರು. ಲೈಕ್ ಅವ್ರ ಮೇಲಿನವ್ರ ಆಫೀಸರ್ ಇರ್ತಾರಲ್ಲ, ಅವ್ರಿಗೆ ಉಗಿತಾರೆ. ಮತ್ತೆ ಸುಮ್ಮನೆ ಬೇಡ ಅಂತ ಹೇಳಿದ್ರು ಅವರು. ನಾನದು ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕು ಅಂತಿದ್ದೆ, ಬಟ್ ಸುಮ್ಮನೆ ಆಮೇಲೆ ಬೇಡ ಅನ್ಸ್ತು. ಲೈಕ್ ಅವ್ರು ಮಾತಾಡ್ಬೇಕಿದ್ರೆ. ನೋಡಿ ಗೈಸ್, ಮುಂದ್ಗಡೆ ಮಂಜು ಹಿಂಗಾಗಿದೆ. ಅದು ಆಕ್ಚುಲಿ ಫುಲ್ ಮೋಡ ಗುಡ್ಡನೆಲ್ಲ ಕವರ್ ಮಾಡ್ಬಿಟ್ಟಿದೆ. ಮಳೆ ಬರ್ತಿದೆ ಅನ್ಸುತ್ತೆ ಆ ಕಡೆ ಎಲ್ಲ. ಅಂಕೋಲಾದಲ್ಲಿ ಆಕ್ಚುಲಿ ಮಾರ್ನಿಂಗ್ ಇವತ್ತು ಫುಲ್ ಜೋರ್ ಮಳೆ ಇತ್ತು, ಗುಡುಗು ಮಿಂಚು ಎಲ್ಲ ಜೋರ್ ಮಳೆ ಇತ್ತು ಇವತ್ತು. ಬಟ್ ಈ ಸೈಡ್ ನನಗೆ ಹೋಗ್ಬೇಕಿದ್ರೆ ಮಳೆ ಏನು ಸಿಗ್ಲಿಲ್ಲ. ಬರ್ಬೇಕಿದ್ರೆ ಒಂದು ಹಾಫ್ ರೋಡಲ್ಲಿ, ಒಂದು ಮುಕ್ಕಾಲ್ ರೋಡಲ್ಲಿ ಒಂದು ಮಳೆ ಇತ್ತು ಅಷ್ಟೇ. ಈಗ ಈ ಮೋಟೋ ಬ್ಲಾಗಿಂಗ್ ಏನು ಎಡಿಟ್ ಮಾಡಲ್ಲ, ಲೈಕ್ ರಾ ಕ್ಲಿಪ್ಪೇ ಇಟ್ಟಿರ್ತೀನಿ. ಯಾಕಂದ್ರೆ ಈಗ ಮಾತಾಡ್ತಿದ್ದೇನಲ್ಲ, ಸೊ ಏನಾದ್ರು ಇಂಪಾರ್ಟೆಂಟ್ ಮಾತಾಡಿದ್ದು ಏನಾದ್ರು ಮಿಸ್ ಆಗ್ಬಿಟ್ರೆ, ಲೈಕ್ ವಿಡಿಯೋ ಎಲ್ಲ ಕಟ್ ಮಾಡಿ ಸ್ಪೀಡ್ ಮಾಡ್ಬೇಕಿದ್ರೆ ಅದು ಮಿಸ್ ಆಗ್ಬಿಡುತ್ತೆ ಒಂದೊಂದ್ಸಲ. ಸೊ ಅದಕ್ಕೆ ರಿಸ್ಕೇ ಬೇಡ ಅಂತ ರಾ ಕ್ಲಿಪ್ಪೇ ಇಟ್ಟಿರ್ತೀನಿ, ನೋಡ್ಕೊಳ್ಳಿ. ಲೈಕ್ ಯಾವ ತರ ಅಂದ್ರೆ ಅದನ್ನ ಅಂಕೋಲಾ ಟು ಕಾರವಾರ ಹೋಗ್ಬೇಕಿದ್ರೆ ಯಾವ ತರ ಮಾಡಿದ್ನಲ್ಲ, ಸೊ ಅದೇ ತರ. ಆ ವಿಡಿಯೋದಲ್ಲಿ ಲೈಕ್ ಫುಲ್ ವಾಯ್ಸ್ ಎಲ್ಲ ಬಫರಿಂಗ್ ಆಗ್ತಿತ್ತು. ಅಂದ್ರೆ ಗಾಡಿ ಸ್ವಲ್ಪ ಸ್ಪೀಡ್ ಅಲ್ಲೇ ಇತ್ತು, ನಂದು ವಾಯ್ಸ್ ಮೇ ಬಿ ಸ್ಲೋ ಕೇಳಿಸ್ತಿತ್ತೋ ಏನೋ. ಸೊ ವಾಯ್ಸ್ ಫುಲ್ ಒಂಥರ ಕೇಳಿಸ್ತಿತ್ತು. ಸೊ ನೀವು ಕಮೆಂಟ್ ಮಾಡಿದ್ದೀರಾ, ಸ್ವಲ್ಪ ಜನ ಪರ್ಸ್ನಲ್ ಆಗಿ ಹೇಳಿದ್ದೀರಾ. ಸೊ ನನಗೂ ಆಮೇಲೆ ಗೊತ್ತಾಯ್ತು, ಎಡಿಟಿಂಗ್ ಮಾಡ್ಬೇಕಿದ್ರೆ ನೋಡಿದೆ ನಾನು. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಆ ತರ ಇಶ್ಯೂ ಬರೋದಿಲ್ಲ ಅನ್ಕೊಳ್ತೀನಿ. ಮೈಕ್ ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅದರಲ್ಲೂ ನಾರ್ಮಲ್ ಆಗಿ ಮಾತಾಡ್ತಿದ್ದೆ ಐಫೋನ್ ಮೈಕ್ರೋಫೋನ್ ಇಂದಾನೆ. ಬಟ್ ಆದ್ರೂ ಇವಾಗ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಆ ದಿನ ಸ್ವಲ್ಪ ಅರ್ಜೆಂಟ್ ವರ್ಕ್ ಅಲ್ಲಿ ಇದ್ದೆ, ಸ್ಪೀಡ್ ಆಗಿ ಹೋಗಿದ್ದೆ. ನಿಮ್ಗೆ ನಾನ್ ಮಾಡೋ ಈ ತರ ಲೈಕ್ ಪ್ಲೇಸಿಗೆ ಹೋಗಿ ಮಿಸ್ಟೀರಿಯಸ್ ಹಾಂಟೆಡ್ ಈ ತರ ಪ್ಲೇಸಿಗೆ ಹೋಗಿ ವಿಡಿಯೋಸ್ ಮಾಡ್ತೀನಲ್ಲ, ನಿಮ್ಗೆ ಆ ವಿಡಿಯೋ ಇಷ್ಟ ಆಗುತ್ತಾ ಅಥವಾ ಡೈಲಿ ವ್ಲಾಗ್ ಮಾಡೋದು ಇಷ್ಟ ಆಗುತ್ತಾ? ನಾನು ಆಕ್ಚುಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೆ ಡೈಲಿ ವ್ಲಾಗ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಬಟ್ ಈಗ ನಾನು ಮಾಡ್ತಾ ಇರೋದೇ ಬೇರೆ. ನನಗೆ ಇಂಟ್ರೆಸ್ಟ್ ಲೈಕ್ ಈ ತರ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿದ್ರೆ ನನಗೂ ಇನ್ಫಾರ್ಮೇಶನ್ ಲೈಕ್ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ಆಗುತ್ತೆ, ನಿಮಗೂ ಇನ್ಫಾರ್ಮೇಶನ್ ಶೇರ್ ಮಾಡಿದಾಗ ಆಗುತ್ತೆ. ನೀವು ಫ್ಯೂಚರ್ ಅಲ್ಲಿ ಹೋಗಿ ಆ ತರ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬಹುದಲ್ಲ. ಸೊ ನನಗೆ ಇದೊಂಥರ ಗುಡ್ ಐಡಿಯಾ ಅನಿಸ್ತು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ, ನನಗೆ ಪ್ಲೀಸ್ ಇನ್ಫಾರ್ಮೇಶನ್ ಕೊಡಿ, ಲೈಕ್ ಕಮೆಂಟ್ ಮಾಡಿ. ಡೈಲಿ ಬ್ಲಾಗ್ ಬೇಕಾ ಅಥವಾ ಈ ತರ ಪ್ಲೇಸಸ್ಸಿಗೆ ಹೋಗಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡೋದು ಬೇಕಾ? ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ನನಗೆ ಹೇಳಿ, ನಾನು ಅದೇ ತರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಯ್ತು, ಈಗ ಮಳೆಗಾಲನೂ ಸ್ಟಾರ್ಟ್ ಆಯ್ತು ಫುಲ್ಲು. ಏನಾದ್ರೂ ಅಲ್ಲಿಂದ ಹಾರರ್ ಸ್ಟೋರಿ ಹೇಳ್ಬೇಕು ಅಂತ ಬಂದಿದ್ದೆ, ಬಟ್ ಮಧ್ಯದಲ್ಲಿ ವಿಡಿಯೋ ಸ್ಟಕ್ ಆಗಿ ನನ್ನ ಮೈಂಡ್ ಫುಲ್ ಡೈವರ್ಟೇ ಆಗೋಯ್ತು. ಹಾರರ್ ಸ್ಟೋರೀಸ್ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಆ ತರ ಇನ್ಸಿಡೆಂಟ್ ಏನೂ ಆಗಿಲ್ಲ, ನನ್ನ ಫ್ರೆಂಡಿನ ಲೈಫಲ್ಲಿ ಆಗಿದೆ. ಲೈಕ್ ಅವ್ನು ಯಾರಂದ್ರೆ ಸಂಜಯ್ ಅಂತ, ವಿಡಿಯೋ ಮಾಡಿದ್ನಲ್ಲ ಒಂದು ಪ್ರ್ಯಾಂಕ್ ವಿಡಿಯೋ, ಲೈಕ್ ಪೊಲೀಸ್ ಆಫೀಸರ್ ಆಗಿ. ಅವನ ಲೈಫಲ್ಲಿ ಸುಮಾರಷ್ಟು ಈ ತರ ಹಾರರ್ ಇನ್ಸಿಡೆಂಟ್ಸ್ ಆಗಿದೆ. ಸೊ ಅವನ ಹತ್ರ ಶೇರ್ ಮಾಡಿದ್ದ. ನಾನು ಅವನಿಗೆ ಹೇಳಿದ್ದೆ ಮಾಡೋಣ, ನಾನು ಯೂಟ್ಯೂಬ್ ಚಾನೆಲ್ ಒಂದ್ಸಲ ಮಾಡೋಣ ಅಂತ. ಅವ್ನು ನನಗೆ ಶೇರ್ ಮಾಡಿದ್ದು ಲೈಕ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೆ. ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಅವನಿಗೆ ಹೇಳಿದ್ದೆ ಒಂದ್ಸಲ, ಸೊ ಈ ತರ ಒಂದು ಮಾಡೋಣ ಅಂತ. ಅವನು ಅದಕ್ಕೆ ಓಕೆ ಆಯ್ತು ಅಂತ ಹೇಳಿದ್ದ.
ಸೊ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅದಕ್ಕೆ ಅಂತ. ನಾನು ಅವನು ಎಲ್ಲಾದ್ರೂ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ, ಲೈಕ್ ಲಾಂಗ್ ಜರ್ನಿ ಎಲ್ಲಾದ್ರೂ. ಸೊ ಅವನು ಬರ್ತೀನಿ ಅಂದಿದ್ದಾನೆ ಮತ್ತೊಂದು ವೀಕ್ ಒಳಗೆ, ಲೈಕ್ ನೆಕ್ಸ್ಟ್ ವೀಕ್ ಒಳಗೆ. ಸೊ ನೋಡೋಣ ಎಲ್ಲಾದ್ರೂ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ಬಂದ್ರೆ ಆಯ್ತು. ಅಂಡ್ ಮತ್ತೊಂದೇನಂದ್ರೆ, ನಾನು ಹುಬ್ಳಿ ಹೋಗಿದ್ನಲ್ಲ, ಲೈಕ್ ಶಾಪಿಂಗ್ ಎಲ್ಲ ಮಾಡಿದ್ನಲ್ಲ, ಅದನ್ನ ನಿಮ್ಗೆ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ 10-20 days ಅಲ್ಲಿ ಹೇಳ್ತೀನಿ ಅಂತ. ಸೊ ಅದು ಕೂಡ ಶೇರ್ ಮಾಡೋದಿದೆ ನಿಮ್ ಜೊತೆ, ಬಟ್ ಈಗ ಅದು ಶೇರ್ ಮಾಡೋದು ಕೂಡ ಪೋಸ್ಟ್ಪೋನ್ ಆಗಿದೆ. ಯಾಕಂದ್ರೆ ಅದು ರೀಸನ್ ಕೂಡ ಈಗ ಹೇಳೋದು ಬೇಡ, ನಾನು ಸ್ವಲ್ಪ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಆಯ್ತು, ಬಂದೆ ಅಂಕೋಲಾ ರೀಚ್ ಆದೆ. ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಅಂಕೋಲಾ. ನಾನು ಟ್ಯೂಷನ್ ಸೆಂಟರ್ ಹೇಳಿದ್ನಲ್ಲ ಇಲ್ಲಿದೆ. ಓ ಸಾರಿ, ಅದು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ವಿಡಿಯೋ ಸ್ಟಾಪ್ ಆಗ್ಬಿಡ್ತದ. ಓಕೆ, ಏನಂದ್ರೆ ಈಗ ನಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ಪ್ರಮೋಷನ್ ಇದೆ, ಲೈಕ್ 2 ಪ್ರಮೋಷನ್ ವಿಡಿಯೋಸ್ ಇದೆ. ಒಂದು ಟ್ಯೂಷನ್ ಸೆಂಟರ್ದು, ಒಂದು ಟ್ಯೂಷನ್ ಸೆಂಟರ್ದು, ಇಲ್ಲ 3 ಆಗುತ್ತೆ, 3 ಪ್ರಮೋಷನ್ ವಿಡಿಯೋಸ್ ಇದೆ. ಈಗ ತೋರಿಸಿದ್ನಲ್ಲ ಅದೊಂದು ಟ್ಯೂಷನ್ ಸೆಂಟರ್ ವಿಶ್ವಜ್ಯೋತಿ ಟ್ಯುಟೋರಿಯಲ್ಸ್ ಅಂತ, ಮತ್ತೊಂದು ಹೋಟೆಲ್ ಅದಾದ್ಮೇಲೆ ಮತ್ತೊಂದು ಹೋಮ್ ಸ್ಟೇದು, ಅನುಗ್ರಹ ಹೋಮ್ ಸ್ಟೇ ಅಂತ ಆನ್ಲೇದಲ್ಲಿ. ಸೊ ಬ್ಯಾಕ್ ಟು ಬ್ಯಾಕ್ ಇದೆ ಗೈಸ್, 3 ಪ್ರಮೋಷನ್ ವಿಡಿಯೋ ಇದೆ. ಸೊ ಅದೊಂದು ನೋಡ್ಬೇಕು, ಅದಕ್ಕೆಲ್ಲ ಶೆಡ್ಯೂಲ್ ಪ್ಲಾನ್ ಮಾಡ್ಬೇಕೀಗ, ಯಾವಾಗ ಯಾವ್ದು ಮಾಡೋದು ಅಂತ. ಸೊ ಮನೆಗೆ ಹೋಗಿ ಎಲ್ಲ ನೋಡ್ಬೇಕೀಗ, ಎಲ್ಲ ಪ್ಲಾನ್ ಮಾಡ್ಬೇಕು, ಶೆಡ್ಯೂಲ್ ಎಲ್ಲ ಹಾಕೊಳ್ಬೇಕು. ನಾಳೆ ಮೇ ಬಿ ಫುಲ್ ಪ್ಲಾನಿಂಗ್ ಎಲ್ಲ ಹೋಗ್ಬಿಡುತ್ತೆ, ನಾಡಿದ್ದು ಸ್ಟಾರ್ಟ್ ಮಾಡಬೇಕು. ಸೊ ನೋಡೋಣ. ಇಲ್ಲಿ ನೋಡಿ ಗೈಸ್, ಅಂಕೋಲದಲ್ಲಿ ದೇವ್ರೆ ಯಾವ ತರ ಮೋಡ ಆಗಿದೆ ಅಂದ್ರೆ ನೋಡಿ, ಮೇಲ್ಗಡೆ ನೋಡಿ, ಮಾರ್ನಿಂಗ್ ಇಂದ ಹೆವಿ ಮಳೆ ಸುರಿತಿದೆ ಅಂಕೋಲದಲ್ಲಂತೂ. ಇಲ್ಲಿನವರಿಗೆ ಅದೇನ್ ಕೆಟ್ಟ ಗುಣ ಏನೋ, ಲೈಕ್ ಟ್ರಾಫಿಕ್ ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದಿಲ್ಲ. ಗಾಡಿ ಬರ್ತಿದ್ರು ಮಧ್ಯದಲ್ಲೇ ಹೋಗ್ತಾರೆ. ಏನ್ ಹೇಳೋದು ಅವರಿಗೆ? ಕಾರವಾರದಲ್ಲಾದ್ರೂ ಬೇಕು, ಕಾರವಾರ, ಗೋಕರ್ಣ, ಕುಮಟಾ ಆ ಕಡೆ ಎಲ್ಲಾದ್ರೂ ಬೇಕು, ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ. ಬಟ್ ಇಲ್ಲಿನವರಿಗೆ ಏನ್ ಅರ್ಜೆಂಟ್ ಇರುತ್ತೋ ಏನೋ, ಫುಲ್ ಸ್ಪೀಡಾಗಿ ನುಗ್ಗುತ್ತಾ ಇರ್ತಾರೆ ಅಷ್ಟೇ. ನನ್ನ ಬ್ಲಾಗ್ ಅನ್ನೀಗ ಎಲ್ಲಿ ಎಂಡ್ ಮಾಡ್ಲಿ? ಈ ಕಡೆ 2 ಪೊಲೀಸ್ ನಿಂತಿದ್ದಾರೆ, ಅವ್ರನ್ನ ನೋಟಿಸ್ ಮಾಡಿದಾರೋ ಇಲ್ವೋ? ಮಾಡಿದ್ರು ಏನ್ ಪ್ರಾಬ್ಲಮ್, ನನ್ನ ಸೇಫ್ಟಿಯಲ್ಲಿ ನಾನು ಹೋಗ್ತಾ ಇದ್ದೇನೆ. ಬ್ಲಾಗ್ ಅನ್ನ ಎಲ್ಲಿ ಎಂಡ್ ಮಾಡೋದು? ಸೊ ನೋಡೋಣ ಬನ್ನಿ ಮುಂದೆ. ಸೊ ಸಾರಿ ಗಾಯ್ಸ್, ಇವತ್ತೇನು ಕಂಟೆಂಟ್ ಇಲ್ಲ ಆಗಿತ್ತು, ನಾರ್ಮಲ್ ವಿಡಿಯೋ ಮಾಡಿದೆ ಅಷ್ಟೇ. ಸಾರಿ ಫಾರ್ ದ್ಯಾಟ್. ಬೇರೆ ಆಪ್ಷನ್ ಇಲ್ಲ ಆಗಿತ್ತು ನನ್ನ ಹತ್ರ. ಯಾಕಂದ್ರೆ ನೀವೇ ನೋಡಿ ಮೇಲ್ಗಡೆ ಮೋಡ ಯಾವ ತರ ಆಗಿದೆ. ಈಗ ನನ್ನ ಹತ್ರ ಟೈಮ್ ಕೂಡ ಇಲ್ಲ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡೋಣ ಅಂದ್ರೆ.
ಸೊ ಅದಕ್ಕೆ ಇದೊಂದು ಆಪ್ಷನ್ ಇತ್ತು ನನ್ನ ಹತ್ರ, ಇದೊಂದು ಮಾಡಿದೆ. ಈ ಥರ ಮೊಬೈಲನ್ನ ಮೌಂಟ್ ಮಾಡ್ಕೊಂಡು ಹೋದರೆ ಸುಮಾರಷ್ಟು ಜನ ಅಬ್ಸರ್ವ್ ಮಾಡ್ತಾರೆ, ಲೈಕ್ ಫೇಸನ್ನು ನೋಡ್ತಾ ಹೋಗ್ತಾರೆ, ಏನು ಮಾಡ್ತಿದ್ದ ನೀವು ಅಂತ. ಓಕೆ ಆಗಿದ್ರೆ ನಾನು ಮನೆಗೆ ಹೋಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಎಂಡ್ ಮಾಡೋ ಥರ ಇಲ್ಲ ನೋಡಿ, ಮಳೆ ಹನಿ ಬೀಳ್ತಾ ಇದೆ. ಸೊ ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಪಾಸ್ ಮಾಡ್ತೀನಿ. ಮನೆ ಒಳಗೆ ಎಂಟ್ರಿ ಆದಮೇಲೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಓಕೆ. ಸೊ ಗೈಸ್, ನೋಡಿದ್ರಲ್ಲ ಮೋಟೋ ಬ್ಲಾಗಿಂಗ್, ನಾರ್ಮಲ್ ಮೋಟೋ ಬ್ಲಾಗಿಂಗ್ ಯಾವ ಥರ ಇತ್ತು ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ನಾಳೆ ಬ್ಲಾಗಲ್ಲಿ. ಸೊ ಸಾರಿ ಫಾರ್ ದಟ್, ಇವತ್ತು ಇಂಟ್ರೋ ಕೂಡ ಸರಿ ಮಾಡಿಲ್ಲ ಆ್ಯಂಡ್ ವಿಡಿಯೋ ಕಂಟೆಂಟ್ ಕೂಡ ಸರಿ ಇಲ್ಲ ಆಗಿತ್ತು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ದಿನ. ಸೊ ಓಕೆ ಗೈಸ್, ಸಿಗೋಣ ನಾಳೆ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಬಾಯ್ ಗೈಸ್.